ನಿಮ್ಮೆಲ್ಲ ವೀಡಿಯೋಸ್ನ ನಾನು ನೋಡಿದ್ದೀನಿ ಸರ್ ಸಹಾಯವಾಣಿಲಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಗುಡ್ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಬಟ್ ಅದರಲ್ಲಿ ಕೆಲವು ಬ್ಯಾಡ್ ಕಮೆಂಟ್ಸ್, ಲೈಕ್ ನೀವು ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಇತ್ತೀಚಿನ ವೀಡಿಯೋಗಳಲ್ಲಿ. ಯಾಕೆ ಸರ್ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ನೀವು? ಈಗ ಒಂದು ಫೋನ್ಗೆ ದಿನಕ್ಕೆ ಒಂದು 50ರಿಂದ 100 ಕಾಲ್ಸ್ ಬಂದರೆ ರಿಸೀವ್ ಮಾಡ್ಬೋದು ಒಬ್ಬ ಮನುಷ್ಯ. ನೀವು 24 ಗಂಟೆಯಲ್ಲೂ ಕಾಲ್ ಮಾಡ್ತಿದ್ದಾಗ ಒಟ್ಟಾರೆ ನಿಮ್ಗೊಂದು 2,000 3,000 ಕಾಲ್ ಬರ್ತಾನೆ ಇದ್ದರೆ ಅದು ರಿಸೀವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸ್ಕೊಂಡ್ರಿ. ಆ ಸಾಫ್ಟ್ವೇರಲ್ಲಿ ಒಂದು ದಿನಕ್ಕೆ 2,000 ಕಾಲ್ಸ್ ಬಂದರೂ ಕೂಡ ರಿಸೀವ್ ಮಾಡ್ಬೋದು. ಒಂದು ಟೈಮ್ಗೆ 60 ಕಾಲ್ಸ್ ಬಂದರೆ ಇಮ್ಮಿಡಿಯೇಟ್ಲಿ 60 ಜನ ಕಾಲ್ ಸೆಂಟ್ರಲ್ಲಿ ನಮ್ಮಲ್ಲಿ ವರ್ಕ್ ಮಾಡ್ಬೋದು. ಬಟ್ ಈಗ ಏನಾಗ್ಬಿಟ್ಟಿದೆ, ನಮಗೆ ಒಂದು ಸಾಫ್ಟ್ವೇರ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. 1.5 ತಿಂಗಳಿಂದ ನಮ್ಮ ಸಾಫ್ಟ್ವೇರ್ ಯಾವ ಲೆವೆಲಿಗೆ ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ, ಸಾಫ್ಟ್ವೇರನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀರಿ. ಏನು ಅಂತಂದರೆ, ಯಾವುದೇ ಜಿಲ್ಲೆಯಿಂದ ಯಾವುದೇ ಕುಗ್ರಾಮದಿಂದ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡ್ತೀರಿ, ರಿಸೀವ್ ಮಾಡಿ ಮಾತಾಡ್ತಾ ಇರ್ತೀರಿ. ನೆಕ್ಸ್ಟ್ ಇನ್ಯಾರೋ ಒಬ್ಬರು ಡಯಲ್ ಮಾಡ್ತಾರೆ, ಆ ಡಯಲ್ ಮಾಡಿದಾಗ ಅದು ರಿಂಗ್ ಆಗುತ್ತೆ, ರಿಂಗ್ ಆದರೆ ಇನ್ನೊಬ್ಬರು ಅಟೆಂಡ್ ಮಾಡಬೇಕು. ಆ ರೀತಿ ಸಾಫ್ಟ್ವೇರನ್ನು ರೆಡಿ ಮಾಡಿದ್ದೀರಿ. ಆದರೆ ಈಗ ಸಾಫ್ಟ್ವೇರ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ನಮಗೆ ಆ ಸಾಫ್ಟ್ವೇರ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಆ ಸಾಫ್ಟ್ವೇರು ಇವತ್ತು ನಾಳೆ ಅಂದ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೂ ಸಾಫ್ಟ್ವೇರ್ ರೆಡಿಯಾಗಿಲ್ಲ. ಪಾಪ ನೊಂದವರು, ಬೇಸೆತ್ತೋದವರು, ಅವರಿಗೆ ರಿಸೀವ್ ಮಾಡಿಲ್ಲ ಅನ್ನೋ ಫೀಲ್ ಇದೆ ಹೊರತು ನಮ್ಮ ಸಹಾಯವಾಣಿಯಿಂದ ಮೋಸ ಆಗಿದೆ ಅನ್ನೋಕ್ಕೆ ಒಬ್ಬರು ಇಲ್ಲ. ಒಬ್ಬ ವ್ಯಕ್ತಿ ಈಗಲೂ ಕೇಳ್ತೀನಿ, ಸಹಾಯವಾಣಿಯಿಂದ ನನಗೆ ₹1 ಮೋಸ ಆಗಿದೆ ಅಂತ ಒಬ್ಬರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಲ್ಲಿ ಇರೋದೇನು ಅಂತಂದರೆ, ಸರಿಯಾಗಿ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ನಿಜ. ಯಾಕೆ ಕಾಲ್ ರೆಸ್ಪಾನ್ಸ್ ಆಗ್ತಿಲ್ಲ ಅಂತಂದರೆ, ಒಂದು ಆ ಸಾಫ್ಟ್ವೇರ್ ಆಗಬೇಕಾಗಿತ್ತು, ಸಾಫ್ಟ್ವೇರ್ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಸಾಫ್ಟ್ವೇರ್ ಈ ತಿಂಗಳು ಎಂಡಷ್ಟೊತ್ತಿಗೆ ಸಾಫ್ಟ್ವೇರ್ ರೆಡಿ ಆಗಿಬಿಡುತ್ತೆ. ಸಾಫ್ಟ್ವೇರ್ ರೆಡಿ ಆದಮೇಲೆ ಯಾರ್ಯಾರು ಮಿಸ್ ಕಾಲ್ ಆಗಿದಾವಲ್ಲ ಎಲ್ಲರಿಗೂ ರಿಪೀಟ್ ನಾವೇ ಕಾಲ್ ಮಾಡಿ ಮಾತಾಡ್ತೀವಿ, ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತೀರಿ. ಎಷ್ಟು ಈಗ ತನಕ ನಮಗೆ ಕಾಲ್ಸ್ ಬಂದಿದೆಯಲ್ಲ, ಎಲ್ಲರಿಗೂ ಯಾವ್ಯಾವ ಮಿಸ್ ಆಗಿದೆಯೋ ಅವರಿಗೆಲ್ಲ ರಿಟರ್ನ್ ನಾವೇ ಮಾಡ್ತೀರಿ, ನಮ್ಮ ಟೀಮಿಂದನೇ ಮಾಡ್ತೀರಿ. ಬಟ್ ಸ್ವಲ್ಪ ಸಾಫ್ಟ್ವೇರ್ ಸಮಸ್ಯೆ ಆಗಿಬಿಟ್ಟಿದೆ. ಸಾಫ್ಟ್ವೇರಿಂದ ಈ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ಕಾಲ್ ರಿಸೀವ್ ಮಾಡೋಕ್ಕಾಗ್ತಲ್ಲ. ಅದಕ್ಕೆ ನಾನು ಎಲ್ಲ ವೀಕ್ಷಕರಿಗೆ ಮತ್ತು ನೊಂದವರ ಸಹಾಯವಾಣಿಗೆ, ನಮ್ಮನ್ನು ನಂಬಿ ಕಾಲ್ ಮಾಡೋರಿಗೆ ನಾನು ಒಂದು ವಿಚಾರ ಏನು ಹೇಳ್ತೀನಿ ಅಂದರೆ, ನೀವು ಯೋಚನೆ ಮಾಡಬೇಡಿ, ಪ್ರತಿ ಕಾಲ್ಗೂ ಆನ್ಸರ್ ನಾವು ಕೊಡ್ತೀರಿ. ಬಟ್ ಒಂದು ಸಾಫ್ಟ್ವೇರ್ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಬೇರೆ ಕಡೆ ಡೆವಲಪ್ ಮಾಡೋಕ್ಕೆ ಕೊಟ್ಟಿದ್ದೀರಿ ಸಾಫ್ಟ್ವೇರು. ಈ ಮಂತ್ ಎಂಡಿಗೆ ಅಷ್ಟೊತ್ತಿಗೆ ಸರೋಗುತ್ತೆ. ಆಮೇಲೆ ಈ ಮಂತ್ ಎಂಡಿಗೆ ಸರೋಯ್ತು ಅಂತಂದರೆ ಅಟ್ ಎ ಟೈಮ್ 60 ಕಾಲ್ ಬಂದರೂ ಕೂಡ 60 ಜನ ರಿಸೀವ್ ಮಾಡ್ಬೋದು, ಸ್ಟಾರ್ಟ್ ಆಗುತ್ತೆ ಮೇಡಮ್. ಅದೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಅದು ಹೊರತುಪಡಿಸಿ ರಿಸೀವ್ ಆಗಿಲ್ಲ ಅನ್ನೋ ಒಂದು ಪದ ಬಿಟ್ಟು ಬೇರೆ ಈ ಸಹಾಯವಾಣಿಯಿಂದ ಕಾಲ್ ಮಾಡಿ ನಾನು ಹೇಳ್ಕೊಂಡ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತ ಯಾರಾದರೂ ಒಬ್ಬರು ಹೇಳಿಸಿದ್ರು. ಈ ಸಹಾಯವಾಣಿಗೆ ಕಾಲ್ ಮಾಡಿದಂಥವ್ರು ಎಷ್ಟೋ ಜನ ಅವ್ರ ಸಮಸ್ಯೆಗಳನ್ನು ಫೋನಲ್ಲೇ ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ. ಬಟ್ ಈಗಲೂ ಅವ್ರಿಗೆ ಸಹಾಯ ಮಾಡಿದ್ದೀರಿ ಇಂತಿಂಥವ್ರಿಗೆ ಅಂತ ನಾವು ಸರಿಯಾಗಿ ವೀಡಿಯೋಗಳು ಹಾಕಿಲ್ಲ. ಯಾಕೆ ಅಂತಂದರೆ, ಯಾವುದೋ ಸಮಸ್ಯೆಯಲ್ಲಿ ಪಾಪ ಅವ್ರು ಕೇಳಿರ್ತಾರೆ, ಫೋನಲ್ಲಿ ರಿಸೀವ್ ಮಾಡಿರ್ತೀರಿ, ಫೋನಲ್ಲಿ ಆನ್ಸರ್ ಮಾಡಿರ್ತೀರಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆ ಮಾಡಿ ನ್ಯಾಯ ಕೊಡಿಸಿರ್ತೀರಿ. ಸೊ ಆ ನ್ಯಾಯ ಆ ಕುಟುಂಬದಲ್ಲೇ ಇದು ಬಿಡಲಿ. ಸೊ ಈಗ ನಾವು ಅದನ್ನೇ ದೊಡ್ಡದಾಗಿ ನಾವು ಬಿಂಬಿಸಕ್ಕೆ ಹೋದರೆ ಮತ್ತೆ ಅತಿ ಹೆಚ್ಚು ನಮಗೆ ಬಿಲ್ಡಪ್ ತೊಗೊಂಡು ಇವರೆಲ್ಲ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬಂದುಬಿಡುತ್ತೆ. ಮೇಡಮ್, ಇಲ್ಲಿ ಬೇಕಾಗಿರೋದು ನೊಂದವರ ಅಂತಂದರೆ ಪ್ರತಿಯೊಬ್ಬರು ಜೊತೆಯಲ್ಲಿ ಅಂತ. ಈಗ ನಮಗೆ ಇದೊಂದು ಸಮಸ್ಯೆ ಆಗಿದೆ. ಈ ಸಾಫ್ಟ್ವೇರ್ ಸಮಸ್ಯೆ ಈ ಮಂತ್ ಎಂಡಲ್ಲಿ ಕ್ಲಿಯರ್ ಆಗ್ಬೋದು. ಈ ಮಂತ್ ಎಂಡಲ್ಲಿ ಕ್ಲಿಯರ್ ಮಾಡಿ ನನ್ನ ವೀಕ್ಷಕರಿಗೆ ಮನವಿ ಏನು ಅಂತಂದರೆ, ಎಲ್ಲರೂ ಕಾಲ್ ರಿಸೀವ್ ಮಾಡ್ತೀರಿ, ಬಟ್ ಸಾಫ್ಟ್ವೇರ್ ಸಮಸ್ಯೆ ಇದೆ. ಈ ಮಂತ್ ಎಂಡಲ್ಲಿ ಸಂಪೂರ್ಣವಾಗಿ ಸರಿ ಮಾಡ್ತೀರಿ. ಅಕಸ್ಮಾತ್ ಯಾರಿಗಾದರೂ ತುಂಬ ಸಮಸ್ಯೆಗಳಿದೆ, ಅತಿ ಹೆಚ್ಚು ಸಮಸ್ಯೆ ಇದೆ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಆಫೀಸಿಗೆ ಡೈರೆಕ್ಟಾಗಿ ಭೇಟಿಯಾಗಿ. ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ತನಕ ನಮ್ಮ ಆಫೀಸ್ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬನ್ನಿ, ನಿಮ್ಮ ಜೊತೆಗೆ ನಮ್ಮ ತಂಡ ನಿಂತ್ಕೊಳ್ಳುತ್ತೆ.